ಮುಡಾ ಕೇಸ್ ಲೋಕ ದಾಳಿಯ ಮೆಗಾ ಅಪ್ಡೇಟ್ ಸಿಗ್ತಾ ಇದೆ. ಮುಡಾ ಕಚೇರಿ ಮೇಲೆ ದಾಳಿಗೆ ಸಿದ್ಧವಾಗಿದ್ದ ಲೋಕಾಯುಕ್ತ ಟೀಮ್, ದಾಳಿಗೆ ಜಾರಿಯಾಗಿದ್ದ ವಾರೆಂಟ್ ಪ್ರತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಜುಲೈ 28ರಂದು ವಾರೆಂಟ್ ಪಡೆದಿದ್ದ ಲೋಕ ಡಿವೈಎಸ್ಪಿ ಜೂನ್ 30ರಂದು ದಾಳಿಗೆ ಸಿದ್ಧವಾಗಿತ್ತು ಲೋಕಾಯುಕ್ತ ಟೀಮ್. ಜೂನ್ 29ರಂದೇ ಮುಡಾಗೆ ನಗರಾಭಿವೃದ್ಧಿ ಅಧಿಕಾರಿಗಳು ಭೇಟಿಯನ್ನು ಕೂಡ ನೀಡಿದ್ರು. ಇಲಾಖೆಯ ಐಎಎಸ್ ಅಧಿಕಾರಿಗಳ 3 ತಂಡ ಭೇಟಿಯಾಗಿತ್ತು. 140 ಫೈಲ್ಸ್ಗಳನ್ನ ತೆಗೆದುಕೊಂಡು ಹೋಗಿತ್ತು ಟೀಮ್. ಜುಲೈ 1ಕ್ಕೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಬೈರತಿ ಭೇಟಿಯಾಗಿದ್ರು. ಈಗ ರಿಪಬ್ಲಿಕ್ ಕನ್ನಡಕ್ಕೆ ಸಿಗ್ತಾ ಇರುವಂತಹ ಮುಡಾದ ಅಪ್ಡೇಟ್. ದಿಢೀರ್ ಭೇಟಿಯನ್ನ ಕೊಟ್ಟಿದ್ರು ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಅವರು. ಇದಾದ 3 ದಿನಕ್ಕೆ ಲೋಕಾಯುಕ್ತ ಎಸ್ಪಿ ಸಜಿತ್ ವರ್ಗಾವಣೆ ಆದ್ರು. 140 ಫೈಲ್ಗಳನ್ನ ತೆಗೆದುಕೊಂಡು ಹೋದ ಹಿನ್ನೆಲೆ ಸರ್ಚ್ ವಾರೆಂಟ್ ಕೂಡ ರದ್ದು ಮಾಡಲಾಗಿತ್ತು. ಲೋಕಾಯುಕ್ತ ಅಧಿಕೃತ ದಾಖಲೆಗಳಲ್ಲಿ ಇದು ಉಲ್ಲೇಖ ಆಗಿತ್ತು ಕೂಡ. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ವಿನೋದ್, ಸರ್ಚ್ ವಾರೆಂಟ್ ಗೊತ್ತಾಗಿಯೇ ದಾಖಲೆಯನ್ನ ತೆಗೆದುಕೊಂಡು ಹೋದ್ರ ಸಚಿವರು, ನಗರಾಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ಅನ್ನುವಂತಹ ಒಂದು ಪ್ರಶ್ನೆ, ಸಾಕಷ್ಟು ಅನುಮಾನ ಮೂಡ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಕೊಡೋದಾದ್ರೆ ವಿನೋದ್. ರೋಜಾ, ಇದು ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗ್ತಾ ಇರುವಂತದ್ದು. ಈಗಾಗಲೇ ಮೂಡಾದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ. ಈ ವಿಚಾರ ಲೋಕಾಯುಕ್ತ ಅಧಿಕಾರಿಗಳಿಗೆ ಮೊದಲೇ ತಿಳಿದಿತ್ತು. ಸೊ ಇದರ ಬಗ್ಗೆ ಕೂಲಂಕುಷವಾಗಿ ಒಂದು ವರದಿಯನ್ನು ಸಿದ್ಧಪಡಿಸಿ ಬೆಂಗಳೂರು ಲೋಕಾಯುಕ್ತ ಕಳಿಸ್ಕೊಟ್ಟು ಸರ್ಚ್ ವಾರೆಂಟ್ ಅನ್ನು ಕೂಡ ಪಡೆದಿದ್ರು. ಜೂನ್ 28ರಂದು ಮೂಡಾ ಮೇಲೆ ಸರ್ಚ್ ದಾಳಿ ಮಾಡಬೇಕು ಅಂತ ಹೇಳಿ ಒಂದು ಸರ್ಚ್ ವಾರೆಂಟ್ ಕೂಡ ಇಶ್ಯೂ ಆಗಿತ್ತು. ನ್ಯಾಯಮೂರ್ತಿ BS ಪಾಟೀಲ್ ಅವರು ಈ ಒಂದು ಏನು ಸರ್ಚ್ ವಾರೆಂಟ್ ಅನ್ನ ಮೈಸೂರು ಲೋಕಾಯುಕ್ತ ಡಿವೈಎಸ್ಪಿ ಮಾಲ್ತೇಶ್ ಅವರಿಗೆ ಕೂಡ ನೀಡಿದ್ರು. ಇದಾದ ಬಳಿಕ ಅಂದ್ರೆ ಯಾವಾಗ ವಾರೆಂಟ್ ಸಂಜೆಗೆ ಮೈಸೂರು ಲೋಕಾಯುಕ್ತ ಕಚೇರಿ ತಲುಪುತ್ತೆ, 29ಕ್ಕೆ ಏಕಾಏಕಿ ನಗರಾಭಿವೃದ್ಧಿ ಇಲಾಖೆ 3 IAS ತಂಡ ಭೇಟಿಯನ್ನು ಕೊಡುತ್ತೆ. ಸುಮಾರು 140ಕ್ಕೂ ಹೆಚ್ಚು ಫೈಲ್ಗಳನ್ನ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಹೇಳಿ ಬೆಂಗಳೂರು ಲೋಕಾಯುಕ್ತ ಏನು ಬಿಡುಗಡೆ ಆಗಿರುವಂತಹ ಒಂದು ಟಿಪ್ಪಣಿಯಲ್ಲಿ ಕೂಡ ಉಲ್ಲೇಖ ಆಗಿದೆ. ಇದಾದ ಏನು ಜುಲೈ 1ಕ್ಕೆ ಏನು ದಿಢೀರನೆ ಮೈಸೂರು ನಗರಾಭಿವೃದ್ಧಿ ಮೈಸೂರು ಮೂಡಾಗೆ ಈಗಾಗಲೇ ಭೈರತಿ ಸುರೇಶ್ ಅವರು ಭೇಟಿಯನ್ನು ಕೊಡ್ತಾರೆ. ಆ ಒಂದು ಸಂದರ್ಭದಲ್ಲೂ ಕೂಡ ಸಾಕಷ್ಟು ಫೈಲ್ಸ್ ಗಳ ತೆಗೆದುಕೊಂಡು ಹೋಗೋದಕ್ಕೆ ಏನು ಈಗಾಗಲೇ ದಾಖಲೆಗಳಲ್ಲಿ ಉಲ್ಲೇಖ ಆಗಿದೆ. ಇದಾದ 3 ದಿನಕ್ಕೆ ಮೈಸೂರು ಲೋಕಾಯುಕ್ತ SP ಸಜಿತ್ ಅವರನ್ನ ವರ್ಗಾವಣೆ ಮಾಡಿದ್ದಾರೆ. ಅವರ ವರ್ಗಾವಣೆಯನ್ನ ಯಾಕೆ ಮಾಡಿದ್ರು ಅಂದ್ರೆ ಈ ವಿಚಾರವನ್ನ ಸಜಿತ್ ಅವರು ಮೊದಲೇ ಏನು ನಗರಾಭಿವೃದ್ಧಿ ಇಲಾಖೆಗೆ ತಿಳಿಸಿದ್ರು. ಸೊ ಹೀಗಾಗಿ ಅವರಿಗೆ ಬೇರೆ ಕಡೆ ವರ್ಗಾವಣೆಯನ್ನ ಮಾಡಿದ್ದಾರೆ ಅನ್ನುವಂತಹ ಚರ್ಚೆಗಳು ಈಗ ಆರಂಭ ಆಗ್ತಾ ಇದೆ. ಸೊ ಈಗಾಗಲೇ ಏನು ಮೂಡಾ ಮೇಲೆ ದಾಳಿ ಮಾಡಿದ್ರೆ ಅವತ್ತಿಗೆ ಸಾಕಷ್ಟು ದಾಖಲೆಗಳು ಸಿಗ್ತಾ ಇತ್ತು. ಜೊತೆಗೆ ಈ ಭ್ರಷ್ಟಾಚಾರದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಇದರ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇತ್ತು. ಎಲ್ಲೋ ಒಂದು ಕಡೆ ನಗರಾಭಿವೃದ್ಧಿ ಇಲಾಖೆಗೆ ಲೋಕಾಯುಕ್ತ ಅಧಿಕಾರಿಗಳೇ ಅಂದ್ರೆ ಈ ಹಿಂದೆ ಇದ್ದಂತಹ ಸಜಿತ್ ಅವರು ಆ ಒಂದು ಮಾಹಿತಿಯನ್ನ ಕೊಟ್ಟು ಫೈಲ್ಸ್ ಗಳನ್ನ ತೆಗೆದುಕೊಳ್ಳೋದಕ್ಕೆ ಸಹಕಾರ ಮಾಡಿದ್ರು ಅನ್ನುವಂತಹ ಅನುಮಾನ ಈಗ ಸಾಕಷ್ಟು ವ್ಯಕ್ತ ಆಗ್ತಾ ಇದೆ. ಸೊ ಹೀಗಾಗಿ ಸರ್ಚ್ ವಾರೆಂಟ್ ಪಡೆದಿದ್ರು ಕೂಡ ಲೋಕಾಯುಕ್ತ ಅಧಿಕಾರಿಗಳು ಯಾಕೆ ದಾಳಿಯನ್ನ ಮಾಡಲಿಲ್ಲ ಅನ್ನೋದೇ ಈಗ ಸಾಕಷ್ಟು ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇರುವಂತದ್ದು. ರೋಜಾ, ಆಲ್ರೈಟ್, ಥ್ಯಾಂಕ್ ಯು ವಿನೋದ್ ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. ಮುಡಾ ಕೇಸ್ ಲೋಕ ದಾಳಿಯ ಮೆಗಾ ಅಪ್ಡೇಟ್ ಸಿಗ್ತಾ ಇದೆ. ಮುಡಾ ಕಚೇರಿ ಮೇಲೆ ದಾಳಿಗೆ ಸಿದ್ಧವಾಗಿದ್ದ ಲೋಕಾಯುಕ್ತ ಟೀಮ್, ದಾಳಿಗೆ ಜಾರಿಯಾಗಿದ್ದ ವಾರೆಂಟ್ ಪ್ರತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಜುಲೈ 28ರಂದು ವಾರೆಂಟ್ ಪಡೆದಿದ್ದ ಲೋಕ ಡಿವೈಎಸ್ಪಿ ಜೂನ್ 30ರಂದು ದಾಳಿಗೆ ಸಿದ್ಧವಾಗಿತ್ತು ಲೋಕಾಯುಕ್ತ ಟೀಮ್. ಜೂನ್ 29ರಂದೇ ಮುಡಾಗೆ ನಗರಾಭಿವೃದ್ಧಿ ಅಧಿಕಾರಿಗಳು ಭೇಟಿಯನ್ನು ಕೂಡ ನೀಡಿದ್ರು. ಇಲಾಖೆಯ IAS ಅಧಿಕಾರಿಗಳ 3 ತಂಡ ಭೇಟಿಯಾಗಿತ್ತು. 140 ಫೈಲ್ಸ್ಗಳನ್ನ ತೆಗೆದುಕೊಂಡು ಹೋಗಿತ್ತು ಟೀಮ್. ಜುಲೈ 1ಕ್ಕೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಬೈರತಿ ಭೇಟಿಯಾಗಿದ್ರು. ಈಗ ರಿಪಬ್ಲಿಕ್ ಕನ್ನಡಕ್ಕೆ ಸಿಗ್ತಾ ಇರುವಂತಹ ಮುಡಾದ ಅಪ್ಡೇಟ್. ದಿಢೀರ್ ಭೇಟಿಯನ್ನ ಕೊಟ್ಟಿದ್ರು ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಅವರು. ಇದಾದ 3 ದಿನಕ್ಕೆ ಲೋಕಾಯುಕ್ತ SP ಸಜಿತ್ ವರ್ಗಾವಣೆ ಆದ್ರು. 140 ಫೈಲ್ಗಳನ್ನ ತೆಗೆದುಕೊಂಡು ಹೋದ ಹಿನ್ನೆಲೆ ಸರ್ಚ್ ವಾರೆಂಟ್ ಕೂಡ ರದ್ದು ಮಾಡಲಾಗಿತ್ತು. ಲೋಕಾಯುಕ್ತ ಅಧಿಕೃತ ದಾಖಲೆಗಳಲ್ಲಿ ಇದು ಉಲ್ಲೇಖ ಆಗಿತ್ತು ಕೂಡ. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ವಿನೋದ್, ಸರ್ಚ್ ವಾರೆಂಟ್ ಗೊತ್ತಾಗಿಯೇ ದಾಖಲೆಯನ್ನ ತೆಗೆದುಕೊಂಡು ಹೋದ್ರ ಸಚಿವರು, ನಗರಾಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ಅನ್ನುವಂತಹ ಒಂದು ಪ್ರಶ್ನೆ, ಸಾಕಷ್ಟು ಅನುಮಾನ ಮೂಡ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಕೊಡೋದಾದ್ರೆ ವಿನೋದ್.
ರೋಜಾ, ಇದು ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗ್ತಾ ಇರುವಂತದ್ದು. ಈಗಾಗಲೇ ಮೂಡಾದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ. ಈ ವಿಚಾರ ಲೋಕಾಯುಕ್ತ ಅಧಿಕಾರಿಗಳಿಗೆ ಮೊದಲೇ ತಿಳಿದಿತ್ತು. ಸೊ ಇದರ ಬಗ್ಗೆ ಕೂಲಂಕುಷವಾಗಿ ಒಂದು ವರದಿಯನ್ನು ಸಿದ್ಧಪಡಿಸಿ ಬೆಂಗಳೂರು ಲೋಕಾಯುಕ್ತ ಕಳಿಸ್ಕೊಟ್ಟು ಸರ್ಚ್ ವಾರೆಂಟ್ ಅನ್ನು ಕೂಡ ಪಡೆದಿದ್ರು. ಜೂನ್ 28ರಂದು ಮೂಡಾ ಮೇಲೆ ಸರ್ಚ್ ದಾಳಿ ಮಾಡಬೇಕು ಅಂತ ಹೇಳಿ ಒಂದು ಸರ್ಚ್ ವಾರೆಂಟ್ ಕೂಡ ಇಶ್ಯೂ ಆಗಿತ್ತು. ನ್ಯಾಯಮೂರ್ತಿ BS ಪಾಟೀಲ್ ಅವರು ಈ ಒಂದು ಏನು ಸರ್ಚ್ ವಾರೆಂಟ್ ಅನ್ನ ಮೈಸೂರು ಲೋಕಾಯುಕ್ತ ಡಿವೈಎಸ್ಪಿ ಮಾಂತೇಶ್ ಅವರಿಗೆ ಕೂಡ ನೀಡಿದ್ರು. ಇದಾದ ಬಳಿಕ ಅಂದ್ರೆ ಯಾವಾಗ ವಾರೆಂಟ್ ಸಂಜೆಗೆ ಮೈಸೂರು ಲೋಕಾಯುಕ್ತ ಕಚೇರಿ ತಲುಪುತ್ತೆ, 29ಕ್ಕೆ ಏಕಾಏಕಿ ನಗರಾಭಿವೃದ್ಧಿ ಇಲಾಖೆ 3 IAS ತಂಡ ಭೇಟಿಯನ್ನು ಕೊಡುತ್ತೆ. ಸುಮಾರು 140ಕ್ಕೂ ಹೆಚ್ಚು ಫೈಲ್ಗಳನ್ನ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಹೇಳಿ ಬೆಂಗಳೂರು ಲೋಕಾಯುಕ್ತ ಏನು ಬಿಡುಗಡೆ ಆಗಿರುವಂತಹ ಒಂದು ಟಿಪ್ಪಣಿಯಲ್ಲಿ ಕೂಡ ಉಲ್ಲೇಖ ಆಗಿದೆ. ಇದಾದ ಏನು ಜುಲೈ 1ಕ್ಕೆ ಏನು ದಿಢೀರನೆ ಮೈಸೂರು ನಗರಾಭಿವೃದ್ಧಿ ಮೈಸೂರು ಮೂಡಾಗೆ ಈಗಾಗಲೇ ಬೈರತಿ ಸುರೇಶ್ ಅವರು ಭೇಟಿಯನ್ನು ಕೊಡ್ತಾರೆ. ಆ ಒಂದು ಸಂದರ್ಭದಲ್ಲೂ ಕೂಡ ಸಾಕಷ್ಟು ಫೈಲ್ಸ್ ಗಳ ತೆಗೆದುಕೊಂಡು ಹೋಗೋದಕ್ಕೆ ಏನು ಈಗಾಗಲೇ ದಾಖಲೆಗಳಲ್ಲಿ ಉಲ್ಲೇಖ ಆಗಿದೆ. ಇದಾದ 3 ದಿನಕ್ಕೆ ಮೈಸೂರು ಲೋಕಾಯುಕ್ತ SP ಸಜಿತ್ ಅವರನ್ನ ವರ್ಗಾವಣೆ ಮಾಡಿದ್ದಾರೆ. ಅವರ ವರ್ಗಾವಣೆಯನ್ನ ಯಾಕೆ ಮಾಡಿದ್ರು ಅಂದ್ರೆ ಈ ವಿಚಾರವನ್ನ ಸಜಿತ್ ಅವರು ಮೊದಲೇ ಏನು ನಗರಾಭಿವೃದ್ಧಿ ಇಲಾಖೆಗೆ ತಿಳಿಸಿದ್ರು. ಸೊ ಹೀಗಾಗಿ ಅವರಿಗೆ ಬೇರೆ ಕಡೆ ವರ್ಗಾವಣೆಯನ್ನ ಮಾಡಿದ್ದಾರೆ ಅನ್ನುವಂತಹ ಚರ್ಚೆಗಳು ಈಗ ಆರಂಭ ಆಗ್ತಾ ಇದೆ. ಸೊ ಈಗಾಗಲೇ ಏನು ಮೂಡಾ ಮೇಲೆ ದಾಳಿ ಮಾಡಿದ್ರೆ ಅವತ್ತಿಗೆ ಸಾಕಷ್ಟು ದಾಖಲೆಗಳು ಸಿಗ್ತಾ ಇತ್ತು. ಜೊತೆಗೆ ಈ ಭ್ರಷ್ಟಾಚಾರದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಇದರ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇತ್ತು. ಎಲ್ಲೋ ಒಂದು ಕಡೆ ನಗರಾಭಿವೃದ್ಧಿ ಇಲಾಖೆಗೆ ಲೋಕಾಯುಕ್ತ ಅಧಿಕಾರಿಗಳೇ ಅಂದ್ರೆ ಈ ಹಿಂದೆ ಇದ್ದಂತಹ ಸಚಿತ್ ಅವರು ಆ ಒಂದು ಮಾಹಿತಿಯನ್ನ ಕೊಟ್ಟು ಫೈಲ್ಸ್ ಗಳನ್ನ ತೆಗೆದುಕೊಳ್ಳೋದಕ್ಕೆ ಸಹಕಾರ ಮಾಡಿದ್ರು ಅನ್ನುವಂತಹ ಅನುಮಾನ ಈಗ ಸಾಕಷ್ಟು ವ್ಯಕ್ತ ಆಗ್ತಾ ಇದೆ. ಸೊ ಹೀಗಾಗಿ ಸರ್ಚ್ ವಾರೆಂಟ್ ಪಡೆದಿದ್ರು ಕೂಡ ಲೋಕಾಯುಕ್ತ ಅಧಿಕಾರಿಗಳು ಯಾಕೆ ದಾಳಿಯನ್ನ ಮಾಡಲಿಲ್ಲ ಅನ್ನೋದೇ ಈಗ ಸಾಕಷ್ಟು ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇರುವಂತದ್ದು. ರೋಜಾ, ಆಲ್ರೈಟ್, ಥ್ಯಾಂಕ್ ಯು ವಿನೋದ್ ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. ಮುಡಾ ಕೇಸ್ ಲೋಕ ದಾಳಿಯ ಮೆಗಾ ಅಪ್ಡೇಟ್ ಸಿಗ್ತಾ ಇದೆ. ಮುಡಾ ಕಚೇರಿ ಮೇಲೆ ದಾಳಿಗೆ ಸಿದ್ಧವಾಗಿದ್ದ ಲೋಕಾಯುಕ್ತ ಟೀಮ್, ದಾಳಿಗೆ ಜಾರಿಯಾಗಿದ್ದ ವಾರೆಂಟ್ ಪ್ರತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಜುಲೈ 28ರಂದು ವಾರೆಂಟ್ ಪಡೆದಿದ್ದ ಲೋಕ ಡಿವೈಎಸ್ಪಿ ಜೂನ್ 30ರಂದು ದಾಳಿಗೆ ಸಿದ್ಧವಾಗಿತ್ತು ಲೋಕಾಯುಕ್ತ ಟೀಮ್. ಜೂನ್ 29ರಂದೇ ಮುಡಾಗೆ ನಗರಾಭಿವೃದ್ಧಿ ಅಧಿಕಾರಿಗಳು ಭೇಟಿಯನ್ನು ಕೂಡ ನೀಡಿದ್ರು. ಇಲಾಖೆಯ IAS ಅಧಿಕಾರಿಗಳ 3 ತಂಡ ಭೇಟಿಯಾಗಿತ್ತು. 140 ಫೈಲ್ಸ್ ಗಳನ್ನ ತೆಗೆದುಕೊಂಡು ಹೋಗಿತ್ತು ಟೀಮ್. ಜುಲೈ 1ಕ್ಕೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಬೈರತಿ ಭೇಟಿಯಾಗಿದ್ರು. ಈಗ ರಿಪಬ್ಲಿಕ್ ಕನ್ನಡಕ್ಕೆ ಸಿಗ್ತಾ ಇರುವಂತಹ ಮುಡಾದ ಅಪ್ಡೇಟ್. ದಿಢೀರ್ ಭೇಟಿಯನ್ನ ಕೊಟ್ಟಿದ್ರು ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಅವರು. ಇದಾದ 3 ದಿನಕ್ಕೆ ಲೋಕಾಯುಕ್ತ SP ಸಜಿತ್ ವರ್ಗಾವಣೆ ಆದ್ರು. 140 ಫೈಲ್ಗಳನ್ನ ತೆಗೆದುಕೊಂಡು ಹೋದ ಹಿನ್ನೆಲೆ ಸರ್ಚ್ ವಾರೆಂಟ್ ಕೂಡ ರದ್ದು ಮಾಡಲಾಗಿತ್ತು. ಲೋಕಾಯುಕ್ತ ಅಧಿಕೃತ ದಾಖಲೆಗಳಲ್ಲಿ ಇದು ಉಲ್ಲೇಖ ಆಗಿತ್ತು ಕೂಡ. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ವಿನೋದ್, ಸರ್ಚ್ ವಾರೆಂಟ್ ಗೊತ್ತಾಗಿಯೇ ದಾಖಲೆಯನ್ನ ತೆಗೆದುಕೊಂಡು ಹೋದ್ರ ಸಚಿವರು, ನಗರಾಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ಅನ್ನುವಂತಹ ಒಂದು ಪ್ರಶ್ನೆ, ಸಾಕಷ್ಟು ಅನುಮಾನ ಮೂಡ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಕೊಡೋದಾದ್ರೆ ವಿನೋದ್.